ಪಪ್ಪಾಯಿ ಹಣ್ಣು ದಿನ ಸಿಕ್ಕಿದ್ರೆ ಬಾವಲಕ್ಕಿ ದಿವ್ಯಲ್ಸಿನ್ಕಾಯಿ ದಿವ್ಗುಜ್ಜ ತಿನ್ನುವುದಿಲ್ಲ. ನಾವು ಆಹಾರದಲ್ಲೆಲ್ಲ ಸ್ವಾವಲಂಬಿ. ಉಪ್ಪು ಮೆಣಸು ಜೀರಿಗೆ ಕೊತ್ತಂಬರಿ ಬಿಟ್ರೆ ಒಂದ್ ದಿವಸ ಸ್ಪ್ರೇ ಮಾಡಿದ್ದೇನೆ ಇಡೀ ಜೀವನದಲ್ಲಿ. ಇದು ನಮಗೆ ಕಳೆ ಅಲ್ಲ, ಇದು ಒಂದು ಬೆಳೆ. ಇನ್ನೊಂದು ಮುಳ್ಳು ಇರುವ ಬಿದಿರು ಇದೆ, ಅದು ಹಕ್ಕಿ ಪಕ್ಷಿಗಳ ರಕ್ಷಣೆಗೆ. ತೆಂಗಿನ ಗಿಡ 4 ಅಡಿ ಗುಂಡಿ ಮಾಡಿ ನೆಟ್ರ ಮೇಲೆ ಬುಡ ಬಿಡಿಸುದಂತ ಪ್ರಕ್ರಿಯೆ ಮಾಡ್ಲೇ ಇಲ್ಲ ಇವತ್ತಿನವರೆಗೂ. ನಾವು ಬೆಳೆದ ಅಷ್ಟು ಭತ್ತ ಒಂದು 30-35 ಕ್ವಿಂಟಲ್ ಭತ್ತ ಬೆಳ್ತೇನೆ, ಅಷ್ಟರದ್ದು ಅಕ್ಕಿ ಮಾಡ್ತೇನೆ. ಅದಕ್ಕೆ ಬೇಡಿಕೆ ಇದೆ. ಸೂಪರ್ ಅಲ್ಲ. ಮಾರುಕಟ್ಟೆ ಹುಡುಕೋದು ಬೇಡ, ನಮ್ಮ ಮನೆಯ ಮಾರುಕಟ್ಟೆ. ಕನ್ನಡ ಎಷ್ಟಿಷ್ಟ? ಕನ್ನಡ ನಾಡಿನಲ್ಲಿ ಹುಟ್ಟಿದ್ದೆ, ಕನ್ನಡ ಭಾಷೆ ಇಷ್ಟ ನನಗೆ. ಆದಷ್ಟು ಕನ್ನಡವನ್ನೇ ಮಾತಾಡ್ತೇನೆ. ಅಪ್ಪಿತಪ್ಪಿ ಇಂಗ್ಲಿಷ್ ಪದ ಕೆಲವು ಸಿಕ್ಕದೇ ಇರ್ಬೋದು, ಅಥವಾ ಭಾಷೆ ಹೊಕ್ಕಿರ್ಬೋದು. ಆದ್ರೆ ನನ್ ಮನ್ಸು ಯಾವಾಗಲೂ ಕನ್ನಡವನ್ನೇ ಮಾತಾಡೋ ಅಂತ ಹೇಳುದು. ಒಂದಿನ ಗೇರು ತೋಟಕ್ಕೆ ರಾಸಾಯನಿಕ ಹಾಕ್ಬೇಕಂತ ಯಾರೋ ಹೇಳಿದ್ರು. ಗೇರು ತೋಟಕ್ಕೆ ಒಂದ್ ದಿವಸ ಸ್ಪ್ರೇ ಮಾಡಿದ್ದೇನೆ ಇಡೀ ಜೀವನದಲ್ಲಿ. ಅದೇ ದಿನ ಸಂಜೆ ನಂಗೆ ಮಧ್ಯಾಹ್ನ ನಂತರ ವಾಂತಿ ಮತ್ತು ತಲೆನೋವು ಬಂತು. ಒಂದೇ ದಿನ ಹಾಕಿದ್ದೆ, ಒಂದ್ 2 ಗಂಟೆ. ಆ ನಂತರದಿಂದ ಮತ್ತೆ ರಾಸಾಯನಿಕ ಆ ದಿವಸ ಒಂದು ನೋವು ಮತ್ತು ಸಿಟ್ಟು ಬಂದು ಬಿಟ್ಟಿದ್ದೇನೆ. ಮತ್ತೆ ಸಾವಯವ ರಾಸಾಯನಿಕ ಗೊಬ್ಬರ ನಾವು ಎಂದು ಮಣ್ಣಿಗೆ ಹಾಕಲೇ ಇಲ್ಲ. ನೀವ್ ಹೇಳದ್ದು ಕೀಟನಾಶಕ ಹೊಡೆದಿದ್ದೆ? ಕೀಟನಾಶಕ ಒಂದು ಸರಿ ಗೇರು ತೋಟಕ್ಕೆ ಹೊಡೆದಿನ ಅದೇ ದಿನ ಸಂಜೆ ತಲೆನೋವು ಮತ್ತು ವಾಂತಿ ಎಲ್ಲ ಬಂತು. ಇದು ಮಾನವ ನಮ್ಮ ದೇಹದ ಮೇಲೆ ತೊಂದರೆ ಕೊಡುತ್ತಂಬ ಕಾರಣಕ್ಕೆ ಅದೇ ದಿನವೇ ಬಿಟ್ಟಿದ್ದೇನೆ. ಹಾಗೆ ಅದು ಮತ್ತೆ ಅದ್ರ ನಂತರದಿಂದ ನಾವು ಸಾವಯವ ಕೃಷಿ ಮಾಡಿದ್ದೆ. ಕೃಷಿ ಆದವನು ಮೊದಲು ದುಡಿಯೋ ಇಷ್ಟು ಮನಸ್ಸು ಇರ್ಲೇಬೇಕು. ಹೌದು, ದುಡಿಯೋ ಮನ್ಸ್ಬೇಕು. ಈಗಿನ ಯುವಕರು ದಿವಸಕ್ಕೆ 8 ಗಂಟೆ ಮೊಬೈಲ್ ಕಾಣೋದು, 6 ಗಂಟೆ ನಿದ್ರೆ ಮಾಡೋದು, ಬೆಳಿಗ್ಗೆ 7-8 ಗಂಟೆ ಆದ್ರೆ ಆಗ್ತಿಲ್ಲ. ಇದು ಬಟ್ರೆ ಬೇರೆ ಬಿದ್ರ? ಇದು ಹಸಿರು ಬಿದಿರು, ಮುಳ್ಳಿಲ್ಲದ ಬಿದಿರು. ಅದು ನೀವು ಅಲ್ಲಿ ಹಳದಿ ಕಲರ್ ಇತ್ತು. ಹೌದು, ಇದು ಹಸಿರು ಬಿದಿರು. ಇದು ವ್ಯಾಪಾರಕ್ಕೆ ಅದಕ್ಕಿಂತ ಬಹಳ ಯೋಗ್ಯ ಅಲ್ಲ. ಇದು ಏಣಿ ಮಾಡೋರು, ಚಪ್ರ ಹಾಕೋರು, ಇದು ಸಂಸ್ಕರಣೆ ಸುಲಭ. ಕಡಿದು ತಕೊಂಡು ಹೋಗ್ತಾರೆ, ಮುಳ್ಳಿಲ್ಲ. ಹೌದು, ಬಹಳ ಬೇಗ ಆಗುತ್ತೆ. ಇನ್ನೊಂದು ಮುಳ್ಳು ಇರುವ ಬಿದಿರು ಇದೆ, ಅದು ಹಕ್ಕಿ ಪಕ್ಷಿಗಳ ರಕ್ಷಣೆಗೆ ಇರ್ತದೆ. ಇದು ನೀವು ತಂದು ಹಾಕದಂತದ್ದು? ಹೌದು, ನಾನು ಇದ್ರ ತಾಯಿ ತಂದು ಹಾಕಿದ್ದು. ಅದು ಆಮೇಲೆ ಅದಕ್ಕೆ ವಯಸ್ಸಾಗಿ ಬೀಜ ಬಂತು, ಬೀಜದಿಂದ ಹುಟ್ಟಿದವು. ಇದಕ್ಕೀಗ ಒಂದು 6-7 ವರ್ಷ ಆಗಿದೆ. 6-7 ವರ್ಷದ ಮೂಲ ಹುಟ್ಟಿ ಒಂದು 10 ವರ್ಷದ ಒಳಗೆ. ಸೊ ಇಲ್ಲಿ ನಾನು ನೋಡ್ತಾ ಇದ್ದೆ, ನಾನು ಆಗ್ಲೂ ಕೇಳಿದೆ, ಈಗ್ಲೂ ಕೇಳ್ತಿದ್ದೆ. ಏನು ಅಂದ್ರೆ ಇಲ್ಲಿ ನಾವು ಕಾಣ್ಬೋದು ಸಾಧಾರಣವಾಗಿ ಕಾಳುಮೆಣಸುಗಳ ಈ ಅಡಿಕೆಗೆ, ತೆಂಗಿಗೆ, ಎಲ್ಲೋ ಒಂದ್ ಕಡೆ ತೆಂಗಿಗೆ ಹಿಂಗೆಲ್ಲ ಹಬ್ಸೋದು ನಾನು ಕಂಡಿದ್ದೆ. ನಿಮ್ದು ಅಲ್ಲಿ ಸಣ್ಣ ಸಣ್ಣ ಗಿಡಗಳಿಗೆ ಹಬ್ಬಿಸ್ತಿದ್ರಿ, ಇದ್ರ ಮಧ್ಯದಲ್ಲಿ ಅಲ್ಲಿ ಗೇರಲ್ಲಿ ಹಬ್ಸಿದ್ರಿ. ಇಲ್ಲಿ ಯಾವ್ದೋ ಒಂದು ಕಾಟ್ ಮರ ಅನ್ಸುತ್ತೆ ಬಿದ್ದದ್ದು, ಇಲ್ಲಿಗೂ ಹಿಂಗ ಹಬ್ಸಿದ್ರಿ. ಅದು ಅಂದ್ರೆ ಒಂಥರ ಈ ಬುಷ್ ಅಂದ್ರೆ ಈ ಪೊದೆ ಅಂತೀವಲ್ಲ, ಪೊದೆ ತರ ಇತ್ತು. ನಿಮಗೆ ಕೀಳುಕೆಲ್ಲ ಈಸಿ ಆಗುತ್ತೆ ಅಂತಾನೆ ಮಾಡದ? ಹಿಂಗೆ ತಂದದ? ನಾವು ಒಟ್ಟು ಕಂಡಲ್ಲಿ ನಡುವ ಒಂದು ಗುಣ. ನಿಮ್ ಹಿಂದೆ ಕಾಣಿ ಅದ್ ಯಾವ್ದೋ ಒಂದು ಹೂವಿನ ಗಿಡ. ಕೆಲವು ನಾವು ನಟ್ಟಿದ್ವು ಅಲ್ಲ, ಅಲ್ಲೇ ಬಿದ್ದು ಹುಟ್ಟಿ ಆಗಿರ್ತವೆ ಅಲ್ದಾ? ನಾವು ನಟ್ಟಿದ್ದು ಯಾವ್ದು ಅಂದ್ರೆ ಯಾವ್ದಾರ ಜಾತಿ ಇತ್ತ ಇದಕ್ಕೆ? ಪಣಿಯೂರು. ಸ್ನೇಹಿತರೆ, ವೀಕ್ಷಕರೇ, ನೀವಿಲ್ಲಿ ನೋಡಬಹುದು ಕಾಳು ಮೆಣಸನ್ನ ಹಾಗೆ ಬೆಳೆಸ್ಬೋದು, ಹೀಗೆ ಬೆಳೆಸ್ಬೋದು, ಈಗ ಬೆಳೆಸ್ಬೇಕು, ಹಾಗೆ ಬೆಳೆಸ್ಬೇಕು, ಹಿಂಗೆಲ್ಲ ಸುಮಾರು 108 ಮಾತುಗಳಿದೆ. ಅದ್ರ ಮಧ್ಯದಲ್ಲಿ ಇಲ್ಲಿ ಹೇಗೆ ಬೆಳೆಸಿದ್ದಾರೆ ಅಂತ ನೋಡ್ಬೋದು. ಇದು ಯಾವ ಗಿಡ ಅಂತ ಹೇಳಿ ನೀವೇ ಇದ್ ಮಾಡ್ಕೊಳ್ಳಿ. ಯಾವ ಗಿಡ ಇದು? ಹೂವು ಇದು ಎಂತ ಹೆಸರು? ಹೂವಿನ ಗಿಡ. ಎಂತದೋ ಹೂವಿನ ಗಿಡ. ಒಂದು ಹೂವಿನ ಗಿಡದಲ್ಲಿ ಸುಮಾರು ಒಂದು 4 ಅಡಿನೂ ಇಲ್ಲ, 4-5 ಅಡಿಗೆ ಇದ್ರಲ್ಲಿ ಅರ್ಧ ಕೆಜಿ ಕಾಳುಮೆಣಸು ಬರುತ್ತೆ. ಅರ್ಧ ಕೆಜಿ. ಒಟ್ನಲ್ಲಿ ಖಾಲಿ ಜಾಗದಲ್ಲಿ ಅದ್ಭುತವಾದಂತ, ನಿಮ್ಗೆ ಎಷ್ಟು ಖಾಲಿ ಜಾಗ ಇದೆ ಆ ಖಾಲಿ ಜಾಗನ ನಾವ್ ಏನ್ ಬೇಕಾದ್ರೆ ತುಂಬಿಸ್ಬೋದು. ಒಬ್ಬ ರೈತ ಒಂದ್ ಮನಸ್ಸು ಮಾಡಿದ್ರೆ ಅಲ್ದಾ? ನೋಡಿ, ಸಂಪಿಗೆ ಮರದಲ್ಲಿ ಹಾಕತ್ತ, ಯಾವ ಮರ ನೀವೆಲ್ಲ ನೋಡ್ಬೋದು ವೀಕ್ಷಕರೇ. ಎಲ್ಲಾ ಮರದಲ್ಲೂ ನಿಮಗೆ ಕಾಳು ಮೆಣಸನ್ನ ನೋಡಿ. ಅಲ್ಲಿ ದಿವ್ಯಲ್ಸಿನ್ಕಾಯಿ ಅಂತ ಮರ ಉಂಟು, ತರಕಾರಿ. ಇದು ಜೀಗುಜ್ಜೆ. ಅದ್ರಲ್ಲಿ ಒಂದು 3 ಕೆಜಿ ಕಾಳು ಮೆಣಸು ಬರ್ತದೆ ಅಲ್ವಾ? ಇಂಥದ್ದೇ ಮರ ಬೇಕು ಅಂತ ಏನಿಲ್ಲ, ಏನೇನು ಮರಕ್ಕೆ ಹಂಪ್ಕೊಂಡು ಹೋಗುತ್ತೆ. ನೋಡಿ, ಈ ಸಣ್ಣ ಮಟ್ಟದ ಜಾಗ ಇರ್ಬೋದು, ದೊಡ್ಡ ಮಟ್ಟದ ಜಾಗ ಇರ್ಬೋದು. ನಾನು ಈ ಮಾತನ್ನ ಏನಕ್ಕೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ವೀಕ್ಷಕರೇ, ಎಲ್ಲಾ ಜಾಗವನ್ನ ಹೇಗೆ ನೀವು ಯುಟಿಲೈಸ್ ಮಾಡ್ಕೊಬಹುದು ಅಂತೇಳಿ. ನಾನೆಲ್ಲೋ ಕಂಡಿದ್ದೆ ಭಟ್ರೆ, ಅವ್ರ ಮನೆ ಕಾಂಪೌಂಡಿಗೂ ಹಬ್ಸಿದ್ರು ಅವರು ಕಾಳುಮೆಣಸು. ನಿಮಗೆ ಜಾಗ ಎಲ್ಲೆಲ್ಲಿ ಯುಟಿಲೈಸ್ ಮಾಡ್ಕೊಳಕ್ ಆಗತ್ತೆ ಎಲ್ಲಾ ಕಡೆನೂ ಮಾಡ್ಬೋದು ಅಲ್ದಾ? ಏನ್ ಬೇಕಾದ್ರೆ ಯಾವ ಜಾಗದಲ್ಲಿ ಏನು ಬೇಡ, ಏನ್ ಖಾಲಿ ಜಾಗ ಇಡ್ಬಾರ್ದು. ಹುಲ್ ಬೆಳೆಸ, ಎಂತ ಬೆಳೆದಿರ್ ದನಕ್ ಮೇವು ಅರುಬಸ್ ಅಲ್ವಾ? ದನಕ್ ಮೇವು ಆದ್ರೂ ಬೆಳೆಸ್ಬೋದು. ಹೌದು, ನೀವು ಕರೆಕ್ಟಾಗಿ ಹೇಳಿದ್ರಿ. ಹಂಗಂತ ಇಲ್ಲಿ ನಾನು ಕಾಣ್ತಿದ್ದೆ. ಇದು ಏನಿದು ನಿಮ್ಮ ಪಿಂಡಿ? ಇದು ದನಕ್ಕೆ ಮೇವಿನ ರಕ್ಷಣೆ ಮಾಡುದು, ಒಣ ಮೇವು. ನಮ್ ಗದ್ದೆ ಇದೆ,
ಇದೆಲ್ಲ ನಿಮ್ಮ ಗದ್ದೆದೆ? ನಮ್ ಗದ್ದೆದೆ. ಓಕೆ. ಗದ್ದೆದೆ ಹುಲ್ಲು ಅಗತ್ಯಕ್ಕೆ ಬೇಕಾಗತ್ತೆ, ನಾವು ಹೆಚ್ಚು ಒಣ ಹುಲ್ಲು ಹಾಕೋದಿಲ್ಲ. ಆದ್ರೆ ಅಗತ್ಯಕ್ಕೆ ಬೇಕಂತ ದಾಸ್ತಾನು ಮಾಡೋದು. ಅಗತ್ಯಕ್ಕೆ ಬೇಕಾದಂಗೆ ದಾಸ್ತಾನು ಮಾಡೋದು. ಎಲ್ಲೋ ಒಂದು ಆರೋಗ್ಯ ಕೆಟ್ಟರೆ ಒಣ ಹಸು ಹುಲ್ಲು ತಾರದೇ ಇದ್ರೆ ಬೇಕಂತ ಮಾಡೋದು. ನಾವು ಹೆಚ್ಚು ಕಡಿಮೆ ವರ್ಷದಲ್ಲಿ ಒಂದು 10 ತಿಂಗಳು ಹಸು ಮೇವೆ ಅಲ್ವಾ? ಒಣ ಮೇವು ತೀರಾ ಅಗತ್ಯ ಇಲ್ಲ. ಇದು ಹೊರಗಡೆ ಏನಾರು ಕೊಡ್ತೀರಾ? ಅಂದ್ರೆ ಒಣ ಮೇವು ಹೊರಗಡೆ ಅವಶ್ಯಕತೆ ಬಿದ್ದವರಿಗೆ? ಅಂದ್ರೆ ಅಕ್ಟೋಬರ್ ನವೆಂಬರ್ ನಲ್ಲಿ ಕೆಲವ್ರ ಮನೇಲಿ ತೀರಾ ಕಷ್ಟದಲ್ಲಿ ಇರ್ತಾರೆ, ಮೇವೇ ಇರುವುದಿಲ್ಲ, ಸಿಕ್ಕುದಿಲ್ಲ. ಆಗ ಒಂದು ಸಹಾಯದ ರೀತಿಯಲ್ಲಿ ಕೊಡ್ತೇನೆ. ಮಾರುಕಟ್ಟೆ ವ್ಯವಹಾರ ಅಲ್ಲ ಅಲ್ಲಿ. ಇಲ್ಲಿ ಅನಾನಸ್ ಕಾಣ್ತಾ ಇದ್ದೆ. ಇದು ನೀವು ನಟ್ಟದ್ದಾ ಹೇಗೆ? ಇದು ನಾವು ನಟ್ಟದ್ದೆ, ಮನೆ ಖರ್ಚಿಗೆ ನೆಂಟರಿಷ್ಟರಿಗೆ ಅವ್ರಿಗೆ ಇವ್ರಿಗೆ ಕೊಡುದು. ಅದು ಇದೆ, ಒಂದು 200 ಅನಾನಸ್ ಇದೆ. 200 ಅನಾನಸ್ ಇದೆ. ನಿಮ್ ಕೈಗೆ ಸಿಗುತ್ತಾ ಅದು? ಸಿಗುತ್ತೆ, ಕೆಲವು ಸಿಗುತ್ತೆ, ಕೆಲವು ಸಿಕ್ಕುದಿಲ್ಲ. ನಮ್ಮ ಅದೃಷ್ಟ ಇದ್ದರೆ ಸಿಗುತ್ತೆ. ಅದಕ್ಕೂ ಅದೃಷ್ಟ ಬೇಕು ಅಂತೀರಾ? ಅದೃಷ್ಟ ಬೇಕು ಅಷ್ಟೇ. ಕೆಲವು ನೋಡಿ, ಬಹಳ ಪಪ್ಪಾಯಿ ಮರ ಇದೆ, ಒಂದು 10. ನಾವು ಒಂದಷ್ಟು ಹಣ್ಣು ತಿನ್ನುತ್ತು, ಕೆಲವರಿಗೆ ಕೊಡುತ್ತೆ, ಕೆಲವು ಹಕ್ಕಿ ತಿಂತು ಅಲ್ವಾ? ಅವಕ್ಕೂ ಬೇಕಲ್ಲ. ಅವ್ರು ನಿಮ್ಮನ್ನ ಅರಿಸ್ತಾ ಇರ್ತಾರೆ, ಅದು ಗೊತ್ತು ನಿಮಗೆ? ಹೌದು. ಬಟ್ರೆ ಚೆನ್ನಾಗಿರ್ಲಿ, ಬಟ್ರೆ ಚೆನ್ನಾಗಿರ್ಲಿ ಅಂತ. ನೋಡಿ, ಪಪ್ಪಾಯಿ ಮರ ಜಾಸ್ತಿ ಹಾಕಿದ್ರೆ ದಿವ್ಯಲ್ಸಿನಕಾಯಿ ಉಳಿಯುತ್ತೆ. ಏನ್ ಹೇಳಿ? ಪಪ್ಪಾಯಿ ಹಣ್ಣು ದಿನ ಸಿಕ್ಕಿದ್ರೆ ಬಾವಲಕ್ಕಿ ದಿವ್ಯಲ್ಸಿನಕಾಯಿ ದಿವ್ಗುಜ್ಜ ತಿನ್ನುವುದಿಲ್ಲ. ಸೊ ಇದು ನೀವು ಕಂಡು ಇಟ್ಕೊಂಡದ್ದು? ಹೌದು. ಪಪ್ಪಾಯಿ ಹಣ್ಣು ಇದ್ರೆ ಅದಕ್ಕೆ ಹೋಗುದಿಲ್ಲ. ಪಪ್ಪಾಯಿ ಹಣ್ಣು ಇಲ್ದಿದ್ರೆ ಅದ್ರಲ್ಲಿ ಬೆಳೆದ ಕೂಡ ಅವೇ ತಿನ್ನೋದು ರಾತ್ರಿ. ಅದೇ ಎಲ್ಲ ಖಾಲಿ ಮಾಡ್ಬಿಡುತ್ತೆ. ಖಾಲಿ ಮಾಡುತ್ತೆ. ಎಂತ ವಿಚಾರ ನೋಡಿ, ನನಗೆ ಇದು ವಿಚಾರನೇ ಗೊತ್ತಿಲ್ಲ. ಹಾಗೆ. ಹೌದು. ಇಲ್ಲಿ ಬಾಳೆ ಕಾಣ್ಬೋದು. ಬಾಳೆ ಇದೆಲ್ಲ ಬಹಳ ವರ್ಷ ಮೊದ್ಲೇ ನಟ್ಟಿದ್ದೆ. ಎಲೆ ವ್ಯಾಪಾರ ಮಾಡೋದು, ಹಣ್ಣು ವ್ಯಾಪಾರ ಮಾಡೋದು, ಇಲ್ದಿರ ದನಕ್ ಮೇವು. ಈಗ ಈ ವ್ಯಾಪಾರದ ವಿಚಾರ ಬಂತು. ನಿಮ್ಮ ತೋಟದಿಂದ ಮಾರುಕಟ್ಟೆ ತಲುಪ್ತಾ ಇರುವಂತದ್ದು, ಮಾರುಕಟ್ಟೆ ತಲುಪುವಂತದ್ದು ಅಥವಾ ನಿಮ್ಮಲ್ಲಿಗೆ ಬಂದ್ಬಿಟ್ಟು ಜನ ತಗೊಂಡು ಹೋಗುವಂತದ್ದು ಅಂತ ಉತ್ಪನ್ನಗಳು ಅಂತ ಇದ್ರೆ ಯಾವ್ಯಾವ ಉತ್ಪನ್ನಗಳು ನಿಮ್ಮಲ್ಲಿ ಸಿಗುತ್ತವೆ? ನಮ್ಮಲ್ಲಿ ಅಕ್ಕಿ, ಭತ್ತ ಬೆಳೆದ ಕಜೆ ಅಕ್ಕಿ ಅಂತ ಮಾಡ್ತೇನೆ. ಗಂಜಿಗೆ ಅಕ್ಕಿ ಸಿಗುತ್ತೆ, ಅಕ್ಕಿ ಸಿಗುತ್ತೆ, ತೆಂಗಿನ ಎಣ್ಣೆ ಸಿಗುತ್ತೆ, ಸಿಗುತ್ತೆ, ಬೆಲ್ಲ ಸಿಗುತ್ತೆ, ಅಲ್ಪ ಸ್ವಲ್ಪ ತರಕಾರಿ ಸಿಗುತ್ತೆ ಆಗಾಗ. ಇನ್ನು ಬಾಳೆಕೊನೆ ಸಿಗುತ್ತೆ, ಕಾಳು ಮೆಣಸು ಸಿಗುತ್ತೆ. ಇಂತ ಕೆಲವೆಲ್ಲ ಸಿಗುತ್ತೆ. ಸಿಗದೆ ಇರುವಂತದ್ದು ಯಾವ್ದು? ಈಗ ನಾನು ಮೊದ್ಲಿಗೆ ಸಿಗದೆ ಇರುವಂತದ್ದು ಕೇಳ್ಬೇಕಿತ್ತು. ಈಗ ಸಿಗದೆ ಇರುವುದಂತ ಹೆಚ್ಚು ನಾವು ಆಹಾರದಲ್ಲೆಲ್ಲ ಸ್ವಾವಲಂಬಿ. ಉಪ್ಪು, ಮೆಣಸು, ಜೀರಿಗೆ, ಕೊತ್ತಂಬರಿ ಬಿಟ್ರೆ. ಉಪ್ಪು, ಈ ಹಸಿಮೆಣಸು, ಹಸಿಮೆಣಸು ಬೆಳೆಸೋದು, ಈ ಒಣಮೆಣಸು. ಆಮೇಲೆ ಇನ್ನ ಉಪ್ಪು, ಜೀರಿಗೆ, ಕೊತ್ತಂಬರಿ, ಸಾಸಿವೆ ಇಂಥವೆಲ್ಲ ನಾವು ಬೆಳೆಸೋದಿಲ್ಲ. ಅಂತದನ್ನೆಲ್ಲ ತರ್ತೇವೆ. ಮತ್ತೆ ಹೆಚ್ಚಿನವು ನಾವು ಸ್ವಾವಲಂಬಿ. ಒಂದು 90% ಸ್ವಾವಲಂಬಿಗಳು, 75% ಅಲ್ದಾ? ಇನ್ನು 25 ಕೆಲವು ಬೆಳ್ತಿಗೆ ಅಕ್ಕಿ ಸಿಕ್ಕುದಿಲ್ಲ, ಕುಚ್ಚಿಗೆ ಅಕ್ಕಿ ಮಾತ್ರ ನಾವು ಮಾಡೋದು. ಅದು ಸರಿ. ಇನ್ನು ಈ ವರ್ಷ ಯೋಚನೆ ಇದೆ, ಇಲ್ಲಿ ಬೆಳ್ತಕ್ಕಿ ಮಾಡೋ ಮಿಲ್ ಇಲ್ಲ. ಅಲ್ಲ, ನೀವು ಭತ್ತದೊಟ್ಟಿಗೆ ಯಾಕೆ ನಿಮಗೆ ಒಂದು ಬೆಳ್ತಕ್ಕಿ ಮಾಡಬಾರ್ದು? ಬೆಳ್ತಕ್ಕಿ ಮಾಡಿ ಕೊಡುವ ಮಿಲ್ ಇಲ್ಲ ಇಲ್ಲಿ. ಓಕೆ. ನಾವು ಒಂದೇ ಆಗುಂಬೆ ಹೋಯ್ಕು, ಒಂದೇ ನಿಟ್ಟೂರು ಹೋಯ್ಕು, ಅಲ್ಲೆಲ್ಲ ಹೋಗಿ ಮಾಡ್ಕೊಂಡು ಬರೋದು ದುಬಾರಿ ಆಗುತ್ತೆ. ಇಲ್ಲಿ ಕುಚ್ಚಿಗೆ ಮಿಲ್ಲುಗಳು ಇಲ್ಲಿ ಆಗ್ತಾ ಇಲ್ಲ. ಈ ಕುಚಲಕ್ಕಿಗೆ ನಾನು ಹಿಂಗೆ ಕೇಳೋದು, ಈ ಬೇಯಿಸೋದು ಅದ್ರದ್ದೆಲ್ಲ ಹೇಳಿ ನಿಮ್ಮ ಇದು ಕಣ ಎಲ್ಲ ಅಂಗಳಂದ್ರೆ ಇಲ್ಲಿ ನಮ್ಮ ಹತ್ತಿರದಲ್ಲಿ ಒಂದು ಸಣ್ಣ ಮಿಲ್ ಇದೆ. ಅವರು 15-20 ಕ್ವಿಂಟಲ್ ಭತ್ತನ್ನು ಬೇರೆ ಅಕ್ಕಿ ಮಾಡಿ ಕೊಡುವ ಇದ್ದಾರೆ. ಓಕೆ. ಅವರಿಂದ ಮಾಡಿಸ್ಕೊಂಡ್ ಬರ್ತೇವೆ ನಾವು. ಅಂದ್ರೆ ಬೇಯಿಸೋದು ಅಲ್ಲೇ ಬೇಯಿಸ್ಕೊಂಡಿದ್ದು? ಅಲ್ಲೇ ಅವರೇ ಬೇಯಿಸಿ ನಮ್ಮದು ಪ್ರತ್ಯೇಕ ಮಾಡಿ ಕೊಡ್ತಾರೆ. ಪ್ರತ್ಯೇಕ ಮಾಡ್ತಾರೆ, ಮಿಕ್ಸ್ ಮಾಡೋದಿಲ್ಲ? ಇಲ್ಲ, ನಮ್ಮ ಭತ್ತವನ್ನೇ ಅವರು ಅಷ್ಟರ ತೂಕ ಮಾಡಿ ಹಾಕ್ತಾರೆ. ನಾವು ಅಕ್ಕಿ ಮಾಡುವಾಗ ನಾವು ಅಲ್ಲೇ ಇರ್ಬೇಕು, ಯಾಕಂದ್ರೆ ಅವರೇ ಅಕ್ಕಿ ಮಾಡಿದ್ರೆ ಪಾಲಿಶ್ ಜಾಸ್ತಿ ಮಾಡ್ತಾರೆ. ಹೌದು. ನಮ್ ಬರೇ ಸಿಪ್ಪೆ ಮಾತ್ರ ತೆಗೆದು ಕಜೆ ಅಕ್ಕಿ, ಅದು ಸತ್ವಭರಿತ ಅಕ್ಕಿ. ಹೌದು, ಹಾಗೆ ಕಜೆ ಅಕ್ಕಿ, ಸತ್ವಭರಿತ ಅಕ್ಕಿ, ಕುಸಲಕ್ಕಿ, ಅದು ಗಂಜಿ ಊಟಕ್ಕೆಲ್ಲ ಬಹಳ ಅನುಕೂಲ. ತಿಂದೋರೆ ಬಲ್ಲ ಅದರ ರುಚಿ. ಹೌದು, ಬಹಳ ಬೇಡಿಕೆ ಇದೆ. ನಾವು ಬೆಳೆದ ಅಷ್ಟು ಭತ್ತ ಒಂದು 30-35 ಕ್ವಿಂಟಲ್ ಭತ್ತ ಬೆಳ್ತೇನೆ, ಅಷ್ಟರದ್ದು ಅಕ್ಕಿ ಮಾಡ್ತೇನೆ. ಅದಕ್ಕೆ ಬೇಡಿಕೆ ಇದೆ. ಸೂಪರ್ ಅಲ್ಲ? ಮಾರುಕಟ್ಟೆ ಹುಡುಕುದು ಬೇಡ, ನಮ್ಮ ಮನೆಯ ಮಾರುಕಟ್ಟೆ. ಕುಶಲಕ್ಕಿ, ಗಂಜಿ, ಉಪ್ಪಿನಕಾಯಿ ಇದ್ರೆ ಸಾಕು. ಉಪ್ಪಿನಕಾಯಿ ನಮ್ಮ ಹತ್ರ ಉಪ್ಪಿನಕಾಯಿ ಬೇಕಾದ ಮರವೂ ಇದೆ. ಮಾವಿನ ಮಿಡಿಯು ನಮ್ಮದು ವರ್ಷಕ್ಕೆ ಆಗೋಷ್ಟು ನಮ್ಮ ಹತ್ರ ಮಿಡಿ ಹಾಕುವ ಮರ, ಯೋಗ್ಯ ಮರ ಇದೆ. ಭಟ್ರಿಗೆ ಉಪ್ಪಿನಕಾಯಿ ಸಾಕು, ನಮಗೆ ಒಣಮೀನ್ ಸಾಕು. ಹೌದು ಅಲ್ಲ ಭಟ್ರೆ? ಉಪ್ಪಿನಕಾಯಿ ಬೇಕಾಗುದು ವರ್ಷ ಪೂರ್ತಿ. ಲಿಂಬೆಕಾಯಿ, ದುಡ್ಲೆಕಾಯಿ, ಆಮೇಲೆ ಗಜ್ಜಲಿಂಬೆ, ವಾಂಟೆ ಹುಳಿ, ಮುರಿನ ಹುಳಿ, ಸುಮಾರಿದೆ. ಹುಣಸೆ ಹಣ್ಣು ಬದ್ಲಿಗೆ ನಿಮ್ಮ ತೋಟದಲ್ಲಿ ಇದೆ. ನಮ್ಮ ಹತ್ರ ಹುಣಸೆ ಮರ ಇದೆ, ವಾಂಟೆ ಮರ ಇದೆ, ಮುರಿನ್ ಮರ ಇದೆ, ಆಮೇಲೆ ಪುನರ್ಪುಳಿ ಇದೆ, ಆಮೇಲೆ ಎಂತ ಇದೆ ಈಗ ಜಾರ್ಗೆ ಅಲ್ಲ ಬಿಂಬಳ ಇದೆ. ಬಿಂಬಳ ಇದೆ, ಉಪ್ಪಿನಕಾಯಿ ಬಿಂಬಳ. ದಾರೆ ಹುಳಿ ಇದೆ. ದಾರೆ ಹುಳಿ ಅಂದ್ರೆ ಸ್ವಲ್ಪ ದೊಡ್ಡದು, ಅದಕ್ಕೆ 3 ದಾರಿ ಬರುತ್ತೆ, ದೊಡ್ಡದು.
ಧಾರೆ ಹುಳಿ ಇದೆ. ಆಮೇಲೆ ಹಳೆ ಕಾಲದಲ್ಲಿರುವ ಗರ್ಚಿನ ಹುಳಿ ಅಂತ ಕಾಡಿನಲ್ಲಿರುವ ಗರ್ಚಿನಕಾಯಿ, ಹಾ ಅದು 4 ಗಿಡ ಇಟ್ಟು ಉಳಿಸ್ಕೊಂಡಿದೆ ನಾನು. ಅದೆಲ್ಲ ಕಾಯಿ ಸಿಗುತ್ತಾ? ಸಿಗುತ್ತೆ. ಈಗ ಹವಾಮಾನ ಆಧಾರಿತ ಬೆಳೆ ಅದು. ಓಕೆ. ಆಮೇಲೆ ಜುಳ್ಕ ಅಂತ ಒಂದು ಹಣ್ಣಿದೆ, ಜುಳ್ಕನ ಹಣ್ಣು, ಅದು ಗೊತ್ತು. ಅದು ಉಪ್ಪಿನಕಾಯಿಗೂ ಹತ್ತ, ಹುಣಸೆಹಣ್ಣಿನ ಬದ್ಲಿಗೂ ಹತ್ತ, ಹಣ್ಣು ತಿಮ್ಕೂ ಹತ್ತ. ಹೌದು, ಅವೆಲ್ಲವೂ ಇದೆ ನನ್ನ. ಒಟ್ನಲ್ಲಿ ಅಳಿದು ಹೋದ ಅಲ್ಲ, ಅಳಿವಿನ ಅಂಚಿನಲ್ಲಿರುವ ಈ ಎಲ್ಲಾ ಸಸ್ಯಗಳು ನಿಮ್ಮ ಈ ಸಣ್ಣ ತೋಟದಲ್ಲಿ ಉಳಿಸ್ಕೊಂಡಿದ್ದೀರಾ. ಕಾಸನ್ ಮರನು ಉಳಿಸ್ಕೊಂಡಿದ್ದೇನೆ. ಕಾಸನ್ ಮರ ಅಂದ್ರೆ ಕಹಿ ವಸ್ತು ಅದು. ಅದು ಸೊಪ್ಪು ಗುದ್ದಿ ಹಾಕಿದ್ರೆ ಕೀಟನಾಶಕವೂ ಹೌದು. ಈ ಕಾರೆ ಮರ ಅಲ್ಲ, ಕಾಸನ್ ಅಂತ. ಕಟ್ಟಿಗೆ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಉಪಯೋಗಿಸುವುದಿಲ್ಲ, ನಿಷೇಧ ಕಟ್ಟಿಗೆ ಅದು. ಅದು ಈ ಮಾಟ ಮಂತ್ರ ಮಾಡೋರೆಲ್ಲ ಹೋಮಕ್ಕೆ ಹಾಕೋದು. ಹೌದಾ? ಕಾಸನ್ ಅಂತ ಬಹಳ ಕೈ. ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಅದನ್ನ ಕೀಟನಾಶಕವಾಗಿ ಉಪಯೋಗಿಸ್ತಾರ. ಹಳೆ ಕಾಲದಲ್ಲಿ ತೆಂಗಿನ ಮರಕ್ಕೆ ಅದು ಸೊಪ್ಪು ಹಾಕ್ತಿದ್ರು. ಈ ಆಟಿ ಅಮಾವಾಸ್ಯೆಗೆ ಕಷಾಯ ಮಾಡ್ತಾರ, ಅದು ಬೇರೆ. ಅದು ಇದು ಹಾಲೆ ಮರ ಅದು ಇದೆ ನನ್ನ ಹತ್ರ. ಅದು ಇದೆ, ಹಾಲೆ ಮರವೂ ಇದೆ. ಆಟಿ ಅಮಾವಾಸ್ಯೆ ದಿವಸ ಒಂದಷ್ಟು ಜನ ರೈತರು ಅಥವಾ ನಮ್ಮ ಗ್ರಾಹಕರು ಬರ್ತಾರೆ ಬೆಳಿಗ್ಗೆ ಬೇಗ 5:30ಗೆ. ಅದ ತೊಗಟೆ ತೆಗೆದು ಗುದ್ದಿ ರಸ ಮಾಡಿರ್ತೇನೆ. ನಮ್ಗೆ ಬೇಕಾದವ್ರಿಗೆ ಮಾರಾಟ ಅಲ್ಲ, ಹಿತೈಷಿಗಳಿಗೆ ಕೊಡ್ತೇನೆ. ಅದು ಇದೆ. ಈಗ ನಾನು ಯಾವ್ದು ಇಲ್ಲ, ಈ ಕರಾವಳಿ ಬೆಳೆದು ಯಾವ್ದು ಇಲ್ಲ ಕೇಳ್ಬೇಡಿ, ಎಲ್ಲ ಇದೆ. ನೀವು ಪ್ರಶ್ನೆ ಮಾಡಿದಾಗ ಕೆಲಸ ನಮಗೂ ನೆನಪಾಗೋದಿಲ್ಲ. ನಾನು ಆಗ್ಲೇ ಹೇಳಿದೆ ನಿಮಗೆ. ಈಗ ನಾನು ನಿಮ್ಮ ಹತ್ರ ಯಾವ್ದಿಲ್ಲ ಅಂತ ಹೇಳ್ಬಿಟ್ರು ಹಿಂಗ್ ಕೇಳ್ಬೇಕು ಅಂತೇಳಿ. ಹೌದು, ಇಲ್ಲೆಲ್ಲೋ ಕಿಕಿ ಕಿಕಿ ಅಂತ ಸೌಂಡ್ ಕೇಳ್ತಾ ಇದೆ. ಹಕ್ಕಿ ಬಂದ್ಬಿಟ್ಟು ಶಿಖರ ಅಂತ ಕರಿತೀವಿ ನಾವು. ಶಿಖರ. ಈ ನಿಮ್ಮ ಪಾರಿವಾಳಗಳು, ಸಣ್ಣ ಸಣ್ಣ ಗುಬ್ಬಚ್ಚಿಗಳು ಎಲ್ಲದನ್ನು ಖಾಲಿ ಮಾಡುತ್ತೆ. ಒಂಥರ ಈ ಏನಂತೀವಿ ನಾವು, ನಮ್ ಜೊತೆ ಬೇಕು ನೋಡಿ. ನಾನು ಪಕ್ಷಿಗಳು ವಿಚಾರ ಬಂದ್ರೆ, ಸತ್ತ ತೆಂಗಿನ ಮರ, ಸತ್ತ ಅಡಿಕೆ ಮರ ನೀವು ಕಡಿಬಾರ್ದು. ಅದಕ್ಕೆ ಈ ಒಂದ್ ಜಾತಿ ಹಕ್ಕಿ ಬಂದು ಗೂಡು ಮರ ಕೊಟ್ಟಿದಂತ ಅದು ಮರ ಹೋಲ್ ಮಾಡುತ್ತೆ. ಹೋಲ್ ಮಾಡಿದಾಗ ಬೇರೆ ಬೇರೆ ಹಕ್ಕಿಗಳು ವಂಶಾಭಿವೃದ್ಧಿ ಮಾಡ್ಲಿಕ್ಕೆ ಅಂತ ಹೋಲೇಬೇಕು. ಹೌದು, ಅವುಗಳು ಹಕ್ಕಿ ಉಳಿಬೇಕು. ಹೌದು, ಆಗ ಉಳಿತವೆ. ಜೇನ್ನೊಣ ಬದುಕಲಿಕ್ಕೆ ಅದೇ ಬೇಕು, ಯಾವುದು ಮರದ ತೂತೆ ಬೇಕು. ಹೌದು. ಒಂದು ತೆಂಗಿನ ಮರ ಸತ್ರ ಒಂದು 8-10 ವರ್ಷದ ಹಾಗೆ ಇರುತ್ತೆ. ತಲೆ ಮೇಲೆ ಒಂದು ಬಕೆಟ್ ಕೊಂಚಿಟ್ರೆ ಅದ್ರಲ್ಲಿ ತುಂಬಾ ಗೂಡುಗಳು, ಜೇನು ಗೂಡುಗಳು, ಹಕ್ಕಿ ಗೂಡುಗಳು ಎಲ್ಲ ಬೆಳೆಸ್ಲಿಕ್ಕೆ ಸಾಧ್ಯ. ನಾನು ಒಂದು ಕಾಲದಲ್ಲಿ ಜೇನು ಮಾಡಿದ್ದೇನೆ. 10 ಜೇನು ಪೆಟ್ಟಿಗೆ ಇಟ್ಟರೆ ಕ್ವಿಂಟಾಲ್ ಕಟ್ಲೆ ಜೇನು ತುಪ್ಪ ಮಾಡಿದ್ದೇನೆ. ಈಗ ನನಗೆ ವಯಸ್ಸಾಯ್ತು. ಜೇನು ಪೆಟ್ಟಿಗೆ ಮಾತ್ರ ಇದೆ, ನೊಣ ಇದೆ ಪರಿಸರಕ್ಕೆ, ಪರಾಗಸ್ಪರ್ಶಕ್ಕೆ. ಜೇನು ತುಪ್ಪ ಮಾಡ್ತಾ ಇಲ್ಲ. ಜೇನು ತುಪ್ಪ ಈಗ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನನಗೆ. ಜೇನು ಬದುಕಬೇಕಾದ್ರೆ ಇಂಥದ್ದು ಮರಗಳು ಹೋಲೇಬೇಕು ಅಲ್ದ. ಈಗ ಒಂದು 10 ಪೆಟ್ಟಿಗೆ ಜೇನ್ನೊಣ ಇದೆ ನನ್ನ ಹತ್ರ. ತುಪ್ಪವನ್ನು ಮಾಡುದಿಲ್ಲ, ಮಾಡ್ತಾ ಇಲ್ಲ. ಒಂದು ಕಾಡು ನಾಶ ಆಗಿದೆ, ನನ್ಗೆ ಕೆಲಸದ ಒತ್ತಡ ಹೆಚ್ಚಾಗಿದೆ, ವಯಸ್ಸಾಗಿದೆ, ಕಣ್ಣಿನ ದೋಷ ಇದೆ, ಅದನ್ನ ಮಾಡ್ತಾ ಇಲ್ಲ. ಈಗ ನಾವು ತೋಟದ ಮತ್ತೊಂದು ಭಾಗಕ್ಕೆ ಬಂದಿದೀವಿ ಬಹುಶಃ, ಅಲ್ಲ ಭಟ್ರೆ? ಇಲ್ಲಿ ನಾನು ನೋಡ್ತಾ ಇದ್ದೀನಿ ಕಳೆ ಹಿಂಗೆಲ್ಲ ಇದೆ. ಇಲ್ಲಿ ನಿಮ್ಮ ಒಂದು ಕಳೆ ನಿರ್ವಹಣೆ ಹೇಗಿದೆ? ಇದು ನಮಗೆ ಕಳೆ ಅಲ್ಲ, ಒಂದು ಬೆಳೆ. ಕಳೆಯೂ ಕೂಡ ಬೆಳೆ. ನಮಗೆ ದಿನಕ್ಕೆ 2 ಕ್ವಿಂಟಲ್ ಅಷ್ಟು ಹಸಿ ಮೇವು ಬೇಕು ಹಸುಗಳಿಗೆ. ಇದು ಎಲ್ಲವನ್ನು ಸೌರಿ ನಾವು ಮೇವಿಗೆ ದನಕ್ಕೆ ಹಾಕ್ತೇವೆ. ಇನ್ನು ಅದು ದನ ತಿನ್ನದೇ ಇರೋ ಕೆಲವು ಕಳೆಗಳನ್ನು ಗೊಬ್ಬರ ಮಾಡ್ತೇವೆ. ಗೊಬ್ಬರಕ್ಕೆ ಬೇಕು. ನಾವು ಕಳೆನಾಶಕ ನಮ್ಮ ಭೂಮಿಗೆ ಹಾಕುವುದೇ ಇಲ್ಲ. ಕಳೆನಾಶಕ ಇಲ್ಲ, ಯಾವುದೇ ಇದೆ ಕಳೆನಾಶಕ. ಇನ್ನು ಡಿಸೆಂಬರ್ ನಂತರ ಮತ್ತು ಕಳೆ ಇದ್ರೆ ಕಳೆ ಯಂತ್ರ ಹಾಕಿ ತೋಟ ಕ್ಲೀನ್ ಮಾಡ್ತೇವೆ. ಬಿಟ್ರೆ ಕಳೆ ಎಂಬುದು ನಮಗೆ ಬೆಳೆಯೇ ಅಲ್ಲ, ಭೂಮಿ ರಕ್ಷಣೆಗೂ ಬೇಕು, ಮೇಲ್ಮೈ ತೊಳೆದೇ ಇದ್ದಂಗೂ ಬೇಕು. ಇಲ್ಲಿ ಮತ್ತೆ ಕಾಣ್ತಿದ್ದೆ ಇಲ್ಲೊಂದೆಂತ ಇದು ಇಲ್ಲಿ ಮೊದ್ಲು ಇಲ್ಲಿ ನಮ್ಮ ಹಳೆ ಮನೆ ಇಲ್ಲಿ ಇತ್ತು, ಇಲ್ಲಿ ಮನೆ ಇತ್ತು. ಆಗ ಇಲ್ಲಿ ಜೀವಸಾರ ಘಟಕ ಇಲ್ಲಿ ಮಾಡಿದೆ, ಬಯೋಡೈಜೆಸ್ಟರ್ ಇಲ್ಲಿತ್ತು. ಈಗ ಮನೆ ಮೇಲೆ ಹೋದ್ಮೇಲೆ ಅಲ್ಲೇ ಮಾಡ್ಕೊಂಡೆ. ಇಲ್ಲಿ ತ್ಯಾಜ್ಯ ತಂದು ಬೇಸಿಗೆಯಲ್ಲಿ ಗೊಬ್ಬರ ಮಾಡ್ತಾ ಇದ್ರಲ್ಲಿ. ನಾನು ಜೀವಸಾರ ಘಟಕ ವೀಕ್ಷಕರೇ, ನವೆಂಬರ್ ತಿಂಗಳು ನನಗೆಲ್ಲರೂ ಹೇಳ್ತಾ ಇದ್ರು ಕನ್ನಡ ಚೆನ್ನಾಗಿ ಮಾತಾಡ್ತೀರಾ ನೀವು ಅಂತೇಳಿ. ಆದ್ರೆ ಇವತ್ತು ಭಟ್ರ ಕೈಯಲ್ಲಿ ನಾನು ಆ ಪದನ ನಾನು ಕೇಳಿದೆ, ಜೀವಸಾರ ಘಟಕ. ಭಟ್ರೆ, ಕನ್ನಡ ಎಷ್ಟಿಷ್ಟ? ಕನ್ನಡ ನಾಡಿನಲ್ಲಿ ಹುಟ್ಟಿದ್ದೆ, ಕನ್ನಡ ಭಾಷೆ ಇಷ್ಟ ನನಗೆ. ಆದಷ್ಟು ಕನ್ನಡವನ್ನೇ ಮಾತಾಡ್ತೇನೆ. ಅಪ್ಪಿತಪ್ಪಿ ಇಂಗ್ಲಿಷ್ ಪದ ಕೆಲವು ಸಿಕ್ಕದೇ ಇರ್ಬೋದು, ಅಥವಾ ಭಾಷೆ ಹೊಕ್ಕಿರ್ಬೋದು. ಆದ್ರೆ ನನ್ ಮನ್ಸು ಯಾವಾಗಲೂ ಕನ್ನಡವನ್ನೇ ಮಾತಾಡೋ ಅಂತ ಹೇಳುದು.
ನಾನು 7ನೇ ಕ್ಲಾಸ್ ವರೆ ಶಾಲೆಗೆ ಹೋಗಿದ್ದೇನೆ. ನನಗಿವತ್ತು ನಿಜವಾಗ್ಲೂ ಒಂದು ಹೊಸ ಪದ ನನಗೆ ಕಲ್ಸ್ಕೊಟ್ರಿ, ಅದಕ್ಕೆ ನಾನು ತುಂಬಾ ಧನ್ಯವಾದಗಳು ನಿಮಗೆ. ಜೀವಸಾರ ಘಟಕ ನಾನೆಲ್ಲ ಎಲ್ಲಿ ಕಾಣ್ತಿದ್ದೆ ಗೊತ್ತಾ ಅದನ್ನ, ಈ ಈ ಯೋಜನೆಗೆ ಜಿಲ್ಲಾ ಪಂಚಾಯತಿಯಿಂದ ದುಡ್ಡು ಕೊಟ್ಟಿದೀವಿ, ಈ ಯೋಜನೆಗೆ ಎಂತ ತಾಲೂಕ್ ಪಂಚಾಯತಿಯಿಂದ ದುಡ್ಡು ಕೊಟ್ಟಿದೀವಿ ಅಂತ ಹೇಳ್ಬಿಟ್ಟು ಒಂದು ಬೋರ್ಡ್ ಹಾಕ್ಬಿಟ್ಟು ಕೆಳಗಡೆ ಜೀವಸಾರ ಘಟಕ ಅಂತ ಬರ್ದಿರ್ತಿದ್ರು ಅಷ್ಟೇ. ಅವಾಗ ನಾನು ಅದನ್ನ ನೋಡಿದ್ದುಂಟು, ಆದ್ರೆ ನನಗೆ ಜೀವಸಾರ ಘಟಕ ಅಂತ ಹೇಳ್ಬಿಟ್ಟು ನಾನು ನಿಜವಾಗ್ಲೂ ನನ್ನ ಲೈಫಲ್ಲಿ ನಾನು ಕೇಳಲಿಲ್ಲ. ಸ್ನೇಹಿತರೆ, ನಿಮಗೂ ಜೀವಸಾರ ಘಟಕ ಯಾವುದು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ನೋಡಿ, ಇದೇ ಜೀವಸಾರ ಘಟಕ. ನಾವು ಎಷ್ಟು ಚೇಂಜ್ ಆಗಿದ್ದೀವಿ ಅಂತ ಹೇಳಿದ್ರೆ ಇದನ್ನ ನಾವು ಬಯೋಡೈಜೆಸ್ಟರ್ ಅಂತ ಕರೆದು ಕನ್ನಡದಲ್ಲಿ ಅವರು ಜೀವಸಾರ ಘಟಕ ಅಂತ ಹೇಳಿದಾಗ ನಮಗೊಂದ್ಸರಿ ಕನ್ಫ್ಯೂಸ್ ಆಗ್ಬಿಡ್ತು. ಹೀಗೆ ಇದು ನಿಮ್ಮ ಇನ್ನೊಂದು, ಇದು ಎರೆಹುಳ ತೊಟ್ಟಿಯಾ? ಇದು ಎರೆಹುಳು ತೊಟ್ಟಿ. ಇಲ್ಲಿ ಮನೆ ಇರುವಾಗ ಮಾಡಿದೆ. ಈಗ ಮನೆ ಆಚೆ ಕಡೆ ಹೋದಾಗ ಅಲ್ಲೂ ಎರೆಹುಳು ತೊಟ್ಟಿ ಬೇರೆ ಮಾಡ್ಕೊಂಡಿದೆ. ಆದ್ರೆ ಈಗ ಸದ್ಯ ಪ್ರಸ್ತುತ ಈಗ ಮಳೆಗಾಲದಲ್ಲಿ ಎರೆಹುಳು ಬೇಸಾಯ ಮಾಡ್ತಾ ಇಲ್ಲ. ಎರೆಹುಳು ಬೇಸಾಯ ಮಾಡ್ತಾ ಇಲ್ಲ. ಬೇಸಿಗೆಯಲ್ಲಿ ಸ್ವಲ್ಪ ಒಂದು ಟ್ರಿಪ್ ಮಾಡ್ತೇನೆ. ಯಾಕಂದ್ರೆ ಈಗ ಮಳೆ ರಕ್ಷಣೆ ಮಾಡೋದೆಲ್ಲ ಕಷ್ಟ ಇದೆ. ಇಲಿ ರಕ್ಷಣೆ, ಮಳೆ ರಕ್ಷಣೆ, ಕೆಲಸದ ಒತ್ತಡ. ಇಲ್ಲಿ ನಾವು ನೋಡ್ಬೋದು ತೆಂಗಿನ ಮರಗಳು. ಎಷ್ಟು ವರ್ಷದ ತೆಂಗಿನ ಮರಗಳು ಭಟ್ರೆ? ಹತ್ರ ಎಷ್ಟು 37 ವರ್ಷ ಆಯ್ತಾನ? 35 ವರ್ಷ ಆಗಿದೆ. 35 ವರ್ಷ. ತೆಂಗಿನ ಗಿಡ 4 ಅಡಿ ಗುಂಡಿ ಮಾಡಿ ನೆಟ್ರ ಮೇಲೆ ಬುಡ ಬಿಡಿಸುದಂತ ಪ್ರಕ್ರಿಯೆ ಮಾಡ್ಲೇ ಇಲ್ಲ ಇವತ್ತಿನವರೆಗೂ. ಈ ಮರಗಳಿಗೆ ಏನಿದ್ರು ಗೊಬ್ಬರ ತಂದು ಬುಡಕ್ಕೆ ರಾಶಿ ಹಾಕೋದು, ನೀರ್ ಬಿಡುದು. ರಾಸಾಯನಿಕ ಗೊಬ್ಬರ ಈ ತೆಂಗಿನ ಗಿಡ ಹುಟ್ಟಿದ ಮೇಲೆ ಹಾಕ್ಲಿಲ್ಲ. ಎಷ್ಟಡಿ ಗುಂಡಿ ಮಾಡಿ ಅಂತ ಹೇಳದ್ದು? 4 ಅಡಿ. ಆಗ 4 ಅಡಿ ಗುಂಡಿ ಇಲ್ಲಿ ಮಾಡಿದ್ರಲ್ಲ ಹಂಗೆ. 4 ಅಡಿ ಗುಂಡಿ ಮಾಡಿ ತೆಂಗಿನ ಗಿಡ ನಟ್ಟು ಬಿಟ್ಟದ್ದು. ಅದಕ್ಕೆಲ್ಲ ಗೊಬ್ಬರ ಮೇಲಿಂದ ಹಾಕ್ತಾ ಇದ್ವಿ. ಈಗಲೂ ಮೇಲೆ ಹಾಕೋದು. ವರ್ಷಕ್ಕೆ 2 ಸರಿ 3 ಸರಿ ಏನೋ ನಮ್ಮ ಹತ್ರ ಇರುವ ತ್ಯಾಜ್ಯಗಳನ್ನೆಲ್ಲ ತಂದು ಹಾಕೋದು. ಜೀವಸಾರ ಘಟಕದ ನೀರು ಒಂದು 3 ಸರಿ ಬಿಡ್ತೇನೆ. ಆಮೇಲೆ ಗೊಬ್ಬರ ಗ್ಯಾಸ್ ಸ್ಲರಿ ಒಂದು 10 ಡಬ್ಬಿ ಹಾಕ್ತೇನೆ ವರ್ಷಕ್ಕೊಂದ್ಸರಿ. ಮತ್ತೆ ನೀರ್ ಬಿಡು, ಮತ್ತೆ ಮುಚ್ಚಿಗೆ ತ್ಯಾಜ್ಯ ಏನ್ ಸಿಕ್ಕಿದ್ರು ತಂದು ಮುಚ್ಚು. ಅದ್ರದ್ದು ಗರಿ ಹೆಡೆಮುಟ್ಟೆ ಎಲ್ಲ ಗರಿ ಮುಟ್ಟೆ ಹಾಕೋದು. ಆಮೇಲೆ ಸಂತೆ ತ್ಯಾಜ್ಯ ಸಿಕ್ಕಿರ ಹಾಕೋದು. ಆಮೇಲೆ ಕಾಯಿ ಕತ್ತು ಅದಕ್ಕೆ ಹಾಕೋದು. ಸೊ ಒಟ್ನಲ್ಲಿ ನೀವು ಅವಾಗ ತೋರಿಸಿದಂತಹ ಗೊಬ್ಬರ ಅದು ಹೆಚ್ಚಾಗಿ ನಿಮ್ಮ ತೋಟದಲ್ಲಿ ಅಡಿಕೆ ಮತ್ತೆ ತೆಂಗಿಗೆ ಮತ್ತೆ ಭತ್ತ ಕಬ್ಬುಗೆ. ಈಗ ಸಾವಯವ ನೀವು ಹಿಂಗ್ ಬಂದದ್ದು ಹೌದು. ಈ ತೀರಾ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಈ ಭಾಗದಲ್ಲಿ ನಾ ಕಂಡಂತೆ ಯಾರೂ ಇಲ್ಲ. ಎಲ್ಲರೂ ಒಂದು ಇಳುವರಿ ಹಿಂದೆ, ಹಣದ ಹಿಂದೆ ಹೋದ್ರು. ಸೊ ಆ ಹಂತದಲ್ಲೂ ನೀವು ಹೀಗೆ ನಿಂತದ್ದು ಹೇಗೆ? ಒಂದು ನಮ್ಗೆ ಆರ್ಥಿಕ ಮುಗ್ಗಟ್ಟು ಹಚ್ಚಿ ಬರ್ಲಿಲ್ಲ. ನಾವು ದುಡಿಯುವುದರಿಂದ ನಮ್ಗೆ ನಮ್ಮ ಸಂಬಳ ಬಂದ್ರು ಸಾಕಂತ ಎಣಿಸ್ಕೊಂಡವ್ರು. ಆಮೇಲೆ ಎಲ್ಲೋ ಒಂದು ಭೂಮಿ ಮೇಲೆ ವ್ಯಾಮೋಹ. ಭೂಮಿಗೊಂದು ಜೀವ ಇದೆ, ಭೂಮಿ ರಕ್ಷಣೆ ಮಾಡ್ಕೊ, ನಮ್ಮ ಪೂರ್ವಜರಿಂದ ಬಂದು ಭೂಮಿ ಇದನ್ನ ಉಳಿಸ್ಬೇಕಂತ ಈ ಎಲ್ಲ ಒಂದು ಇರಾದ ಮೇಲೆ ಮಾಡ್ತಾ ಇದ್ದೇನೆ. ಅಂದ್ರೆ ಆಸೆ, ಮಣ್ಣಿನ ಮೇಲೆ ವ್ಯಾಮೋಹ, ಆಸೆ. ಭೂಮಿ ತಾಯಿ ಅಂತ ಹೇಳ್ತಾರೆ. ತಾಯಿ ಮೇಲೆ, ಹೆತ್ತ ತಾಯಿ ಮೇಲೆ ಆಸೆ ಇದ್ದಷ್ಟೇ ಭೂಮಿ ತಾಯಿ ಮೇಲೆ ಆಸೆ. ನನ್ನ ಹೆಂಡತಿಗೆ ಅದಕ್ಕಿಂತ ಜಾಸ್ತಿ. ಅವಳಿಗೆ ಮಣ್ಣಿನ ಮೇಲೆ ಆಸೆ ಅಂದ್ರೆ ಹೇಳಿ, ಅವಳಿಗೆ ದಿನಾ ಮಣ್ಣಿನ ಆಸೆ ಪ್ರತಿನಿತ್ಯ. ಇನ್ನು ಎಲ್ಲ ಅವಳ ಆತ್ಮ ಹೇಳ್ತಾ ಇದೆ, ನನ್ನ ಹತ್ರ 10 ಲಕ್ಷ ಐತೆ, 20 ಲಕ್ಷ ಐತೆ, ಇನ್ನೂ ಅರ್ಧ ಎಕರೆ ಜಾಗ ಇದ್ರೆ ತಕೊಂಬ, ಮಣ್ಣು ಬೇಕು ಅಂತ ಯೋಚನೆ ಮಾಡುದು ಅವಳು ಹೆಚ್ಚು. ನಾನು ಹೇಳ್ತೇನೆ, ನಮ್ಮ ವಯಸ್ಸು ಇಳಿ ವಯಸ್ಸು ಬಂತ, ಇನ್ನು ಇದನ್ನ ರಕ್ಷಣೆ ಮಾಡ್ಕೊಂಡು ಬದುಕು ಅಂತ ಹೇಳೋದು ಇದೊಂದು ಈ ರೀತಿ ಚಿಂತನೆ. ಮಣ್ಣು ಬೇಕು, ಮಣ್ಣು ಜೀವ ಬೇಕು, ಉಳಿಸ್ಬೇಕು, ಕೃಷಿ ಮಾಡ್ಬೇಕಂತ ಹೇಳುದು. ನಮ್ಮ ವಯಸ್ಸು ದೇಹಕ್ಕೆ 65 ವರ್ಷ ಕಳೆದಿದೆ. ನಿನ್ ದೇಹ ನಿಂಗೆ ಕೆಲಸ ಮಾಡೋಕೆ ಆತಿಲ್ಲ, ಸಾಕು ಅಂತ ಹೇಳುತ್ತೆ. ಮನ್ಸು ಇನ್ನು ಏನಾರು ಮಾಡು ಅಂತ ಮನ್ಸು ಹೇಳುತ್ತೆ. ಈ ಎರಡು ವೇಗದ ಮಧ್ಯೆ ನಾವೇನೋ ಗೊಂದಲದಲ್ಲಿ ಸಿಕ್ಕಿದ್ದೇವೆ ಈಗ.